ಇವತ್ ನಾನ ನಮ್ಮನೆ ಹತ್ರ ಇಪ್ಪ ತೋಡಿಗೆ ಒಂದ್ ಗೂಳಿ ಇಡು ಅಂತೇಳಿ ಒಂದ್ ಪ್ಲಾನ್ ಹಾಕೊಂಡಿದ್ದೀನಿ. ಹಾಗೆ ಸೀದಾ ಪೆರಡೂರಿಗೆ ಹೋಗಿ ಒಂದ್ 100 ರೂಪಾಯಿ ಮೀನ್ ಹಿಡ್ಕೊಂಡ ಸೀದಾ ಮನಿಗ್ ಬಂದೆ ಕಣಿ. ಸೀದಾ ಮನಿಗ್ ಬಂದೆ, ಅಮ್ಮ ಮೀನ್ ಸಾ ಮಾಡೋಕ ಮರ್ಸಣಿ ಅಲ್ಲಿಗೆ ಹೋಯ್ತು. ಹಾಗೆ ಮೀನ್ ಪರಿಮಾಣ ಬಂದೆ ಸೈ ಮಾರ ಈಚಿಂದ ನಮ್ ಜಕಣಿಗಳ ರೆಡಿ ಆಯ್ತು ಕಣಿ. ಕಡಿಗ ಅಮ್ಮ ಮೀನ್ ಸಾ ಮಾಡ್ರ ಜಕಣಿಗಳ ರಾವ್ ಬಿಡು ಬೇಡ ಅಂತೇಳಿ ಎಲ್ಲರಿಗೂ ಒಂದೊಂದ್ ಚೂರ ಮೀನ್ ಗಾಣ ಹಾಕ. ಹಾಗೆ ವೇಸ್ಟೇಜ್ ನ ಒಂದ್ ತೊಟ್ಟಿಗೆ ಹಾಕ್ದೆ, ಹಾಕಿ ಕೊಡ್ಕಿಗೆ ಹೋಗಿ ಗೂಳಿ ತಕ ಬಂದೆ ಕಣಿ. ಈ ಗೂಳಿ ಇತ್ತಲ್ದೆ ಅದ ಕುಂಬಟಾಪ ಶುರು ಐತಿ. ಎಂತಕಂದ್ರೆ ಇದು ನಮ್ಮನೆ ಅಪ್ಪಯ್ಯ 2 ವರ್ಷ ಹಿಂದೆ ಹಡ್ಗಿ ಬೀಳಂಗ್ ಮಾಡಿದ್ ಗೂಳಿ ಕಣಿ ಇದೆ. ಕಡಿಗೆ ಸೀದಾ ಹಟ್ಟಿಗೆ ಹೋದೆ, ಅಟ್ಟದ ಮೇಲೆ ಕೂಡಿಟ್ಟು ಒಣಕಟಿ ಹುಲ್ನ ತಕ ಬಂದ ಅದ್ರ ಮೇಲೆ ಮೀನ್ ಗಾಣ ಹಾಕ್ದೆ. ಹಾಗೆ ಮುದ್ದೆ ಮಾಡಿ ಮೊಡ್ಚಿ ಗೂಳಿ ಒಳಗೆ ಹಾಕ್ದೆ, ಮ್ಯಾಲಿಂದ ಅಂಡೆ ಮುಚ್ಚಿನಿ. ಕಡಿಗೆ ನಾನು ರೈನ್ ಕೋಟ್ ಹಾಕೊಂಡ ಗೂಳಿನ ಹೊಗಲ್ ಮೇಲೆ ಹಾಕೊಂಡ ಹೊಲ್ಟದ್ ಸೀದಾ ತೋಡ್ ಬದಿ ಗೂಳಿ ಇಡು ಕಣಿ. ಸೀದಾ ತೋಡ ಹತ್ರ ಬಂದೆ, ನೀರ್ ಹಾದ ಐದಿತಿ. ಹಂಗೆ ಒಂದ್ ಒಳ್ಳೆ ಜಾಗ ಕಂಡ ಗೂಳಿ ಇಟ್ನಿ. ಮತ್ತೆ ಗೂಳಿ ಇಡುತ್ತಿಗೆ ಗೂಳಿನ ಯಾವ್ದಾರ ಮುಂಡಿಗಾಯ್ಲಿ ಮರಕಾಯ್ಲಿ ಕಟ್ಟಿ ಹೋಯ್ತು. ಇಲ್ಲಿ ರಾತ್ರಿ ಮಳೆ ಬಂದ್ರೆ ಇತ್ತಲ್ಲ, ನಿಮ್ ಗೂಳಿ ಬೆಳಗತ ಹೋಯ್ಕಾಂಬತ್ತಿಗೆ ಓಳ್ಕೊಂಡು ಹೋಗಿರುತ್ತೆ ಕಣಿ. ಹಾಗೆ ಅಲ್ಲಿ ಕಲ್ಲು ಎಲ್ಲ ತಕ ಬಂದ್ ಗೂಳಿ ಮೇಲೆ ಇಟ್ನಿ. ಹಾಗೆ ನಮ್ ಗೂಳಿ ಇಡು ಕೆಲ್ಸ ಆಯ್ತ. ಅಲ್ಲಿಂದ ಸೀದಾ ಮನೆಗ್ ಬಂದ್ A few moments later. ಬೆಳಗತ ಆಯ್ತ, ಹಲ್ಲು ಜೊತೆ ಪಾತ್ ಸೀದಾ ಗೂಳಿ ಕಾಂಬು. ಕಡಿಗ್ ತೋಡಿವಿ ಗೂಳಿ ಹಿಡ್ಕ ಬಂದೆ. ಗೂಳಿಂಗ್ ಎಷ್ಟು ಏಡಿ ಇತ್ತು ಕಾಮ ಅಂತೇಳಿ ಹಡ್ಗಿ ಸೋರ್ತೆ. ನಾನ್ ಎಣ್ಸದ್ದ ಮಸ್ತ್ ಏಡಿ ಬಿದ್ದಿತ್ತೇನೋ ಅಂತಲಿ ಕಾಂಬೋತೀಗ ಒಂದೇ ಏಡಿ ಮಾರ್ರೆ. ಎಂತ ಮಾಡೋಕು ಇಲ್ಲ ಮಾರ್ರೆ. ಮರ್ಯಾದಿಗೆ ಒಂದೇ ಏಡಿಯವರು ಸಿಕ್ತಲ್ಲ, ಮಧ್ಯಾಹ್ನ ಉಪ್ಪಿನ ಹುಡಿ ಹಾಕುಕೋರ ಆಯ್ತು. ಬತ್ತಾಗ